ತುಮಕೂರಿನಲ್ಲಿ ರಾಗಿ ಖರೀದಿಸಲು ಖರೀದಿ ಕೇಂದ್ರ ಸ್ಥಾಪನೆ. ರಾಗಿ ಮಾರಾಟ ಮಾಡಲು ರೈತರ ಉತ್ಸಾಹ. ರೈತರು ಗ್ರಾಹಕರಿಗೆ ನೆರಳು ನೀರು ನೀಡಲು ಸೂಚನೆ. ತುಮಕೂರು ಜಿಲ್ಲೆಯ ಪ್ರಮುಖ ಬೆಳೆಯಾದ ರಾಗಿ ಉತ್ಪಾದನೆ ಈ ಬಾರಿ ಹೆಚ್ಚಾಗಿದೆ. ಉತ್ತಮ ಮಳೆಯಾಗಿರುವುದರಿಂದ ಸಮೃದ್ಧಿಯಾದ ರಾಗಿ ಬೆಳೆ ರೈತರ ಕೈ ಸೇರಿದ್ದು, ರಾಗಿ ಮಾರಾಟ ಮಾಡಲು ರೈತರು ಉತ್ಸಾಹ ತೋರುತ್ತಿದ್ದಾರೆ. ತುಮಕೂರಿನಲ್ಲಿ ರಾಗಿ ಖರೀದಿಸಲು ಜಿಲ್ಲಾಡಳಿತದ ವತಿಯಿಂದ ಖರೀದಿ ಕೇಂದ್ರವನ್ನ ತೆರೆಯಲಾಗಿದೆ. ತುಮಕೂರು ಜಿಲ್ಲೆಯ 10 ರಾಗಿ ನೋಂದಣಿ ಕೇಂದ್ರಗಳಲ್ಲಿ ಸುಮಾರು 51,948 ಮಂದಿ ರೈತರು ನೋಂದಣಿ ಮಾಡಿಕೊಂಡಿದ್ದಾರೆ. ಡಿಸೆಂಬರ್ನಿಂದಲೇ ನೋಂದಣಿ ಶುರುವಾಗಿದ್ದು, ರಾಗಿ ಬೆಳೆಗಾರರು ಚೀಲದಲ್ಲಿ ರಾಗಿ ತುಂಬಿಕೊಂಡು ಬಿಸಿಲು ಚಳಿ ಎನ್ನದೇ ಖರೀದಿ ಕೇಂದ್ರಕ್ಕೆ ಸಾಲುಗಟ್ಟಿ ಬರ್ತಿದ್ದಾರೆ. ರಾಗಿಗೆ ಬೆಂಬಲ ಬೆಲೆ ಕೂಡ ಘೋಷಣೆ ಮಾಡಿದ್ದು, ಪ್ರತಿ ಕ್ವಿಂಟಲ್ ರಾಗಿಗೆ 4,290 ರೂಪಾಯಿಯನ್ನ ಘೋಷಣೆ ಮಾಡಿದ್ದು, ಇನ್ನು ದಿನದಿಂದ ದಿನಕ್ಕೆ ರಾಗಿ ಬೆಳೆಗಾರರು ಖರೀದಿ ಕೇಂದ್ರದತ್ತ ಬರುವವರ ಸಂಖ್ಯೆ ಹೆಚ್ಚಾಗಿದ್ದು, ಅವರಿಗೆ ಮೂಲಭೂತ ಸೌಕರ್ಯದ ಅವಶ್ಯಕತೆ ಇತ್ತು. ಸರ್ಕಾರ ನಿಗದಿತ ಬೆಲೆಯಲ್ಲಿ ರಾಗಿ ಖರೀದಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ನಾನೀಗ ಪ್ರಸ್ತುತ APMC ಮಾರುಕಟ್ಟೆಯಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ತಾ ಇರ್ಬೋದು. ಸಾಕಷ್ಟು ರೈತರು ಕೂಡ ಬಂದಿರುವಂಥದ್ದು ಈ ಆವರಣಕ್ಕೆ. ಸಾಕಷ್ಟು ಈಗ ರಿಜಿಸ್ಟ್ರೇಷನ್ ಮಾಡಿ ರಾಗಿ ಬಿಡುವಂತಹ ಕೆಲಸಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ನಿನ್ನೆ ಏನು ಜಿಲ್ಲಾಧಿಕಾರಿಗಳು ಈ ಮಾರುಕಟ್ಟೆ ಏನು ಈ ರಾಗಿ ಖರೀದಿ ಕೇಂದ್ರಕ್ಕೆ ಭೇಟಿ ನೀಡಿ ಸೂಚನೆ ಕೊಟ್ಟಿರುವಂಥದ್ದು, ಏನು ಇಲ್ಲಿನ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಿ, ಏನು ಸಾಕಷ್ಟು ಬಿಸಿಲಿತ್ತು, ನಿನ್ನೆ ಕೂಡ ಸಾಕಷ್ಟು ಬಿಸಿಲಿರೋದ್ರಿಂದ ಇಲ್ಲಿಗೆ ಶಾಮಿಯಾನದ ವ್ಯವಸ್ಥೆ ಮಾಡಿಕೊಡಿ ಅಂತ ಸಾಕಷ್ಟು ಇಲ್ಲಿನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು. ಅದೇ ರೀತಿ ಇಲ್ಲಿನ ಅಧಿಕಾರಿಗಳು ಸಹ ಇಂದು ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಈಗಾಗಲೇ ಶಾಮಿಯಾನದ ವ್ಯವಸ್ಥೆ ಆಗಲಿ ಪ್ರತಿಯೊಂದು ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ನಾನು ತೋರಿಸ್ತಾ ಹೋಗ್ತೀನಿ ದೃಶ್ಯದಲ್ಲಿ. ಈಗಾಗಲೇ ಸಾಕಷ್ಟು ರೈತರು ಇಲ್ಲಿ ನೋಂದಣಿ ಕಾರ್ಯಕ್ಕೆ ಮುಂದಾಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ರೈತರು ಬೇರೆ ಬೇರೆ ದೂರದಿಂದ ಬಂದಿರ್ತಾರೆ. ಅವರಿಗೆ ಹೇಗೆಲ್ಲ ರೀತಿಯ ಸಕಲ ಸಿದ್ಧತೆ ಆಗ್ತಿರುವಂಥದ್ದು ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಎಲ್ಲಿಂದ ಬಂದಿದ್ರು? ನಾವು ಎಲ್ಲಿಂದ ಬಂದಿರೋದು? ಮಾತನಹಳ್ಳಿಯಿಂದ. ಎಷ್ಟು ಕ್ವಿಂಟಲ್ ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ತೀವಿ? ಒಂದು 10 ಕ್ವಿಂಟಲ್. 10 ಕ್ವಿಂಟಲ್ ಬಿಟ್ಟು? 10 ಕ್ವಿಂಟಲ್. ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ? ಎಲ್ಲ ಚೆನ್ನಾಗಿದೆ. ನೀವೆಲ್ಲಿಂದ ಬಂದಿರೋದು? ಇದು ಡೇಟ್ ಆಕ್ಷನ್ಗೆ ಬಂದಿದ್ದೀವಿ. ಎಷ್ಟು ಕ್ವಿಂಟಲ್ ಬಿಟ್ಟಿದೆ ಸರ್? ನಾವು 82 ಕ್ವಿಂಟಲ್. ಸಾಕ ಅನುಕೂಲ ಆಗಿದೆಯಾ ಸರಿ? ಈಗ ಡೇಟ್ ಆಕ್ಷನ್ ತಾಗಿದ್ದೀವಿ. ಡೇಟ್ ಹಾಕ್ಸ್ಕೊಳಕ್ಕೆ ಬಂದಿದ್ರಿ? ಹಾಂ. ನೋಡೋದ್ರಲ್ಲ, ಇಲ್ಲಿನ ಸಾಕಷ್ಟು ರೈತರು ಹೇಳೋದು ಅಂದರೆ ನಾವು ಸಾಕಷ್ಟು ದೂರದಿಂದ ಬಂದಿದ್ವಿ. ಈಗ ಒಬ್ಬೊಬ್ಬರು ರೈತರು ಇಲ್ಲಿ ಡೇಟ್ ಹಾಕ್ಸ್ಕೊಳಕ್ಕೆ ಬಂದಿರೋದಂತೂ, ಇನ್ನು ಕೆಲವರು ಇಲ್ಲಿ ರಾಗಿ ಖರೀದಿಗೆ ಬಂದಿರುವಂಥದ್ದು. ಸಾಕಷ್ಟು ಏನು ಒಂದು ದಿನಕ್ಕೆ 50 ಟೋಕನ್ ಕೊಡ್ತಾರೆ. ಆದರೆ ದಿನನಿತ್ಯ ಹಲವಾರು ರೈತರು ಬಂದು ಇಲ್ಲಿ ಅದರಲ್ಲೂ ಜಿಲ್ಲಾಡಳಿತ ಮುತುವರ್ಜಿ ವಹಿಸಿ ಏನು ರೈತರಿಗೆ ಸಂಕಷ್ಟ ಆಗಬಾರ್ದು, ತೊಂದರೆ ಆಗಬಾರ್ದು ಅಂತ ಸಕಲ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ನಿನ್ನೆ APMC ಮಾರುಕಟ್ಟೆಯಲ್ಲಿರೋ ರಾಗಿ ಖರೀದಿ ಕೇಂದ್ರಕ್ಕೆ DC ಶುಭ ಕಲ್ಯಾಣ್ ಭೇಟಿಯನ್ನ ನೀಡಿದ್ರು. ಈ ವೇಳೆ ರೈತರು ಸುಡು ಬಿಸಿಲನ್ನ ಲೆಕ್ಕಿಸದೆ ರಾಗಿ ಮಾರಾಟ ಮಾಡಲು ಜಮಾಯಿಸಿದ್ರು. ಇದನ್ನ ಕಂಡ DC ಶುಭ ಕಲ್ಯಾಣ್ ರೈತರಿಗೆ ಅನುಕೂಲವಾಗುವಂತೆ ನೆರಳು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕೆಂದು ಸೂಚನೆಯನ್ನ ನೀಡಿದ್ರು. ಅಲ್ಲದೆ ಖರೀದಿ ಪ್ರಕ್ರಿಯೆಯನ್ನ ವ್ಯವಸ್ಥಿತವಾಗಿ ನಿರ್ವಹಿಸುವ ನಿಟ್ಟಿನಲ್ಲಿ ಹೆಚ್ಚುವರಿ ಅಧಿಕಾರಿಗಳನ್ನ ನಿಯೋಜಿಸಬೇಕೆಂದು ತಿಳಿಸಿದ್ರು. ಎಷ್ಟು ಪ್ಯಾಕೆಟ್? ನಾವು ಒಂದು 20 ಪ್ಯಾಕೆಟ್. 20 ಪ್ಯಾಕೆಟ್. ಒಬ್ಬರದ್ದು ನೋಂದಣಿ ಮಾಡ್ತಿದ್ರಿ? ಡೇಟ್ ಇವತ್ತು ಕೊಟ್ಟಿದ್ರು? ಇವತ್ತು ಕೊಟ್ಟಿದ್ದಾರೆ. ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಎಲ್ಲ ಬಿಟ್ರಾ? ಹೌದು ಸರ್. ರಿಜಿಸ್ಟ್ರೇಷನ್ ಎಲ್ಲ ಇನ್ನು ಈಗ ಹೋಗ್ಬೇಕು ಸರ್. ಈಗ ಹೋಗ್ಬೇಕು. ರಾಗಿ ಬಿಟ್ಟಿದ್ದೀರಾ? ಹೌದು ಸರ್, ಅನುಕೂಲ ಆಗುತ್ತೆ. ಈ ಥರ ಇದ್ರೆ ಅನುಕೂಲ, ತುಂಬ ಅನುಕೂಲ ಆಗುತ್ತೆ. ಹೊರಗಡೆ ಮಾರಿ ನಮ್ಗೇನು ಆಗಲ್ಲ ಸರ್. ನಾವು ಬೆಳೆಯೋ ಖರ್ಚು ಒಟ್ಟಿನೊಳಗೆ 1 ಕ್ವಿಂಟಲ್ಗೆ 5,000 ರೂಪಾಯಿ ಮೇಲೆ ಬರ್ತೈತೆ ಖರ್ಚು. ಆದರೆ ಅಲ್ಲೇ 3,000 ಹಾಕಂತಾರೆ. ಅದ್ರ ದೇಶ ಇಲ್ಲಿ ನಮಗೆ ಅನುಕೂಲ ಆಗೈತೆ ಸರ್. ಅನುಕೂಲ ರಾಜ್ಯ ಸರ್ಕಾರ ಅನುಕೂಲ ಮಾಡ್ಕೊಡಿ. ಹೌದು ಸರ್, ಮಾಡಿಕೊಟ್ಟೈತಿ. ಎಷ್ಟು ಬೆಳೆದಿದ್ದೀರಿ ರಾಗಿ ನೀವು? ನಾನೊಂದು 2.5 ಎಕರೆ 3 ಎಕರೆ ಐತೆ ಸರ್ ನಮ್ಮ ಜಮೀನು. ಒಂದು 20 ಕ್ವಿಂಟಲ್ ಆಯಿತು. ಒಂದು 10 ಮಳೆ ಮಡಗಿದ್ದೀವಿ. ಇನ್ನೊಂದು ಹೌದು ಬಳಸ್ಕೊಳಕ್ಕೆ ಇನ್ನು 10 ಹಾಕಿ ಬಂದಿದ್ದೀವಿ 10 ಕ್ವಿಂಟಲ್. ಈಗ ಹಳೇದೇನಾದರೂ ಇದ್ರೆ ರಾಗಿ ಅದನ್ನೆಲ್ಲ ಬಿಡ್ಬೋದಾ? ಇಲ್ಲದು ನಾವೇನು ಹಳೇದಿಲ್ಲ ನಮ್ಮ ಹತ್ರ. ನಾವು ಮನೆ ಖಾಲಿ ಮಾಡಿದ್ವು, ಆಗೋಗಿದ್ವು, ಏನಿರಲಿಲ್ಲ. ಹೊಸ ರಾಗಿನೇ ಬಿಟ್ಕೊಂಡ್ಬಂದು ತಗೊಂಬಂದು ತೆನೆ ಕುಯ್ಸಿರೋದು ಇದೆಲ್ಲ. ಹೌದು, ಚೆನ್ನಾಗಿದೆ ಸರ್. ಹ್ಞೂ ಸರ್, ಚೆನ್ನಾಗಿ ತೆನೆ ಕುಯ್ದಿರೋದು. ಇನ್ನು DC ಸೂಚನೆ ನೀಡುತ್ತಿದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಇಂದು ಮುಂಜಾನೆಯೇ ರಾಗಿ ಖರೀದಿ ಕೇಂದ್ರದ ಬಳಿ ನೆರಳಿಗಾಗಿ ಶಾಮಿಯಾನದ ವ್ಯವಸ್ಥೆಯನ್ನ ಮಾಡಿದ್ರು. ಅಲ್ಲದೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿತ್ತು. ಇದರಿಂದ ಬಿಸಿಲಿನಿಂದ ಕಂಗೆಟ್ಟಿದ್ದ ರೈತರಿಗೆ ಕೊಂಚ ನಿಟ್ಟುಸಿರು ಬಿಟ್ಟಂತಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ TV, ತುಮಕೂರು.